ಪುಷ್ಪಕ್ಕ ಅವ್ರ ಇವತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ನೀರ್ ಹಿಡಿಯಕ್ ಬಂದ್ಬಿಟ್ಟವ್ರೆ. ಕ್ಯೂ ಅಂದ್ರೆ ಆಗೋದೇ ಇಲ್ಲ ಅಂದ್ರಿ, ಈಗ ನೀವ್ ಬಂದಿರೋದಕ್ಕೆ ನೀರೇನು ಮಳೆನೇ ಬರ್ಬೋದೇನಪ್ಪ. ಈಗ್ಲೂ ಕ್ಯೂವಲ್ಲಿ ನಿಂತ್ಕೋಬೇಕಂತ ಆಸೆ ಏನಿಲ್ಲ, ಇದೇ ಕೊನೆ. ನೀರ್ ಹಿಡಿಯಕ್ಕೆ ನಾನ್ ಬರಲ್ಲ. ಓ ಆಮೇಲೇನು ಮಗಳ ಜೊತೆ ಅಳಿನ್ ಮನೆ ಸೇಳ್ಕೊಡ್ತೀನೇನು? ನಾನೇ ಕಳಿಯನ್ ಮನೆಗೆ ಹೋಗ್ಲಿ, ನಮ್ ಮನೆ ಒಳಗೇನೆ ನಲ್ಲಿ ಹಾಕಿಸ್ಕೊಂತೀನಿ. ಇಷ್ಟ ದಿನ ಯಾಕೆ ಹಾಕಿಸ್ಕೊಂಡಿರ್ಲಿಲ್ಲ? ಆ ದೇವ್ರು ಕಣ್ಬಿಟ್ಟಿರ್ಲಿಲ್ಲ. ಈಗ ಅನ್ನು ಕೆಲ್ಸ ಸಿಕ್ಕಿದೆಯಲ್ಲ, ಹೊಸ ಫ್ರಿಜ್ಜು, ಫೋನು, AC ಎಲ್ಲ ಹಾಕಿಸ್ಕೊಂತೀನಿ. ಇವತ್ತು ಅನುಗೆ ಮೊದಲನೇ ತಿಂಗಳು ಸಂಬಳ ಬಂತು. ಓ ಪುಷ್ಪಕ್ಕ, ಅವನು ಮನೇಲೆ ಇದ್ದಂಗಿತ್ತು, ಅವಳು ಸಂಬಳ ಬಂತ? ಅಯ್ಯೋ, ಮೊಬೈಲ್ಗೆ ಬಂದಿದ್ದು. ಮೊಬೈಲ್ಗೆ ಬರುತ್ತಾ? ಎಷ್ಟು ಸಂಬಳ? 35,000. 35,000 ಸಂಬಳ ಮೊಬೈಲ್ಗೆ ಬರುತ್ತಾ? ನಿನಗ್ ಗೊತ್ತಿಲ್ವಾ? ದುಡ್ಡು ಬರೋದ್ ಬ್ಯಾಂಕಿಗೆ, ಆದ್ರೆ ದುಡ್ಡು ಬಂದಿದೆ ಅಂತ ಮೊಬೈಲ್ ಅಲ್ಲಿ ಮೆಸೇಜ್ ಬರುತ್ತೆ. ಹಂಗಾರಿನ್ನು ಕ್ಯೂನಲ್ಲೇ ನಿಂತ್ಕೋಬೇಕು ಬಿಡು. ಯಾಕೆ ನಾನೇ ಕ್ಯೂನಲ್ಲಿ ನಿಂತ್ಕೋಬೇಕು? ಇನ್ನೇನ್ ಮತ್ತೆ, ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಬ್ಯಾಂಕಿಗೆ ದುಡ್ಡು ಹೋಗುತ್ತೆ. ಮದ್ವೆ ಆದ್ಮೇಲೆ ಅನು ಎಲ್ಲ ಹೋಗ್ತಾಳೆ? ಹಾಗಾದ್ರೆ ದುಡ್ಡು ಎಲ್ಲಿಗೆ ಹೋಗುತ್ತೆ? ಗಂಡನ ಮನೆಗೆ. ಗಂಡಿನ ಮನೆಗೆ. ನೀರ್ ತುಂಬ್ತು, ಎತ್ಕೋ. ಅಯ್ಯೋ ಎತ್ಕೊಂಡ್ ನಡಿಯ. ವಟ ಅಂತ ಮಾತಾಡ್ತಾನೆ ಇರೋದೆ. ಅನು, ನಿನಗೆ ಓದೋದಕ್ಕೆ ಟೈಮ್ ಸಿಗ್ತಿದ್ಯಾ? ಹಾ ಸರ್, ಫ್ರೆಂಡ್ಸ್ ಹತ್ರ ನೋಟ್ಸ್ ಇಸ್ಕೊಂಡ್ ಬರ್ತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಆಗ್ತಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ಸರ್, ಟೈಮ್ ಸಿಕ್ಕಾಗೆಲ್ಲ ಚೆನ್ನಾಗಿ ಓದ್ಕೊಂಬಿಡು ಮಗ. ಎಕ್ಸಾಮಿನೇಷನ್ ಟೈಮಲ್ಲಿ ಓದಾಡೋದು ಬೇಡ ಅಂತ ಹೇಳ್ತಿದ್ದಂಗೆ ಬಾಯಿಲೆಲ್ಲ ಲುಟ್ಕೊಂಡ್ಬಿಟ್ಟ ಕಿಕಿ 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 ಅಂತ ನಗ್ತಾರೆ. ಒಟ್ಟಾರದಲ್ಲಿ ಇರೋರ್ಗೆಲ್ಲ ನನ್ನ ಮಗಳಷ್ಟು ಸಂಬಳ ಬರಲ್ವಲ್ಲ ಅಂತ ಹೊಟ್ಟೆ ಉರಿ. ಏನಾಯ್ತೆ ಪುಷ್ಪ, ನಿಮ್ಮ ಮಹಿಳಾ ಮಂಡಳಿ ನಲ್ಲಿ ಸಭೆನಲ್ಲಿ? ಹೊಟ್ಟೆ ಕಿಚ್ಚು. ಅಲ್ಲಿ ನೀರ್ ಹಿಡ್ದು ಅವ್ರ ಹೊಟ್ಟೆಗೆ ಸುರಿಬೇಕು. ನನ್ನ ಮಗಳಿಗೆ ಇಷ್ಟು ಸಂಬಳ ಬರ್ತಾ ಇದೆ ಅಂದ್ರೆ ಸಹಿಸಕ್ಕಾಗ್ತಿಲ್ಲ. ಯಾಕೆ ಹೇಳಿ? ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ತಾಳೆ ಅಂತ ಹೊಟ್ಟೆ ಉರಿ. ಅಮ್ಮ, ಸರ್, ನೀವು ತಪ್ಪು ತಿಳ್ಕೊಬೇಡಿ ಸರ್. ಇವ್ರ ಹತ್ರ ಹಿಂಗೆ ಮಾತಾಡ್ಬೇಕು. ಅಂಥದ್ದೇನಂದ್ರೆ, ಅನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅವಳು ತರೋ ಸಂಬಳನು ಗಂಡನ ಮನೆಗೆ ತಾನೇ ಹೋಗುತ್ತೆ ಅಂತ ಆಡ್ಕೊಂಡು ನಗ್ತಾರೆ. ಅಮ್ಮ, ಎಲ್ಲದಕ್ಕೂ ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತಿದ್ಯಾ? ನನ್ ಸಂಬಳ ಏನಿದ್ರು ನಮ್ ಮನೆಗೇನೆ. ಅನು, ಆ ನಿರ್ಧಾರ ಎಲ್ಲ ಈಗಲೇ ತಗೊಳಕ್ ಬೇಡ. ಅದಕ್ಕೆ ಸಾಕಷ್ಟು ಸಮಯ ಇದೆ. ಇಲ್ಲ ಅಪ್ಪ, ನಾನ್ ನಿರ್ಧಾರ ಮಾಡಾಗಿದೆ. ನನ್ ಸಂಬಳ ಏನಿದ್ರು ನಮ್ ಪುಷ್ಪಗೇನೆ. ದೊಡ್ಡ ಮನುಷ್ಯ, ಓದ್ಕೋ ಹೋಗು. ಮನಿ ಟೆನ್ಷನ್ ಬೇಡ ಗುರು. ಓಹೋ, ಇದು ಚೆನ್ನಾಗಿದೆ. ಆಕ್ಚುಲಿ ನನ್ ಕೆಲ್ಸದ ಕನ್ಸ್ನ ಆ ದೇವ್ರು ಇಷ್ಟು ಬೇಗ ಈಡೇರಿಸ್ತಾನೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಸರ್. ಇದು ನನ್ಗೆ ಅವ್ನ್ ಕೊಟ್ಟಿರೋ ವರ. ಇದನ್ನೇ ನಾನು ನಮ್ಮ ಅಪ್ಪ ಅಮ್ಮಂಗ್ ಕೊಟ್ಟಿಲ್ಲ ಅಂದ್ರೆ ಮೋಸ ಮಾಡ್ದಂಗಾಗತ್ತೆ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಯು ಡಿಸರ್ವ್ ಇಟ್. ಆ ಭಗವಂತ ನಿನಗೆ ಬರೀ ಕೆಲಸ ಅಲ್ಲ, ಒಳ್ಳೆ ಬುದ್ಧಿ, ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ. ನನಗಿಲ್ಲಿ ಬಂದ್ರೆ ತುಂಬಾ ಸಂತೋಷ. ಆ ದೇವರು ಎಲ್ಲಿ ಅಂತ ಯಾರಾದ್ರೂ ಕೇಳಿದ್ರೆ ಆ ಶಕ್ತಿ ನಿಮ್ಮ ಪರಿಶುದ್ಧ ಮನಸ್ಸಲ್ಲೇ ಇದೆ ಅಂತ ಹೇಳು. ಪರಿಶುದ್ಧ ಮನಸ್ಸಲ್ಲೇ ಇದೆ. ಬಂದ ನೋಡು, ಮಗ್ಗಿ ಪುಸ್ತಕದಲ್ಲಿರೋ ಕಾರ್ಟೂನ್ ಇದ್ದಂಗೆ. ಎಲ್ಲ ಬೀದಿ ಸುತ್ತಕ್ಕೆ ಹೋಗಿದ್ದೆ? ಅನು ಮನೆಗೆ ಹೋಗಿದ್ದಪ್ಪ.
ಹ್ಞೂ ಅಣ್ಣ ಅನುನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ದ. ಅಲ್ವಾ ಅತ್ತೆ, ಆದ್ರೆ ನಾನು ಅವಳನ್ನ ಮಾತಾಡ್ಸಿಲ್ಲ, ಹಂಗೆ ಬಂದ್ಬಿಟ್ಟೆ. ನೋಡು ಅದನ್ನು ಕೂಡ ಹೆಂಗ್ ನಗ್ತಾ ಹೇಳ್ತಾ ಇದ್ದಾನೆ. ಅನು ಮನೇಲಿರ್ಲಿಲ್ವಾ? ಅವಳು ಇದ್ಲು, ಅವ್ರ ಮನೇಲಿ ಏನೋ ಮಾತಾಡ್ತಿದ್ರು. ನಾನು ಅಲ್ಲೇ ಕಿಟಕಿ ಪಕ್ಕ ನಿಂತ್ಕೊಂಡು ಕೇಳಿಸ್ಕೊಂಡು ಹಂಗೆ ಬಂದ್ಬಿಟ್ಟೆ. ಏನು ಮದುವೆ ಬಗ್ಗೆ ಮಾತಾಡ್ತಿದ್ರ? ಇಲ್ಲ, ಮದುವೆ ಆದ್ಮೇಲೆ ಈ ಬಗ್ಗೆ ಮಾತಾಡ್ತಿದ್ರು. ಏನು ಅನ್ನು ಹೇಳ್ತಿದ್ಲು ಮದುವೆ ಆದ್ಮೇಲೆ ಅವಳ ಸಂಬಳನ ಅವ್ರ ಮನೆಗೆ ಕೊಡ್ತಾಳಂತೆ. ಕೊಟ್ಬಿಡ್ತಾಳೆ. ನಾವೇನ್ ಸುಮ್ನೆ ಇದ್ಬಿಡ್ತೀವ? ಮದ್ವೆ ಆದ್ಮೇಲೆ ಅವಳ ATM ಕಾರ್ಡ್ನ ಕಿತ್ತಿಟ್ಕೊಂಬೋಣ. ಏನಂತೀಯ ಅಣ್ಣ? ಈಗಲೇ ಬಿಗಿ ಮಾಡಬಾರ್ದು ರಜನಿ. ಈ ಚಿಲ್ಲರೆ ಕಾಸು ಹೋದ್ರೆ ಹೋಗ್ಲಿ, ನಾನು ಪ್ಲಾನ್ ಮಾಡಿರೋದು ಅನುಗ್ ಸಂಬಳ ಕೊಡ್ತಾ ಇರೋ ಸಾಹುಕಾರರ ಖಜಾನೆಗೆ. ಅನು ಸೇತುವೆ ಅಷ್ಟೇ, ಸೇರ್ಬೇಕಾಗಿರೋ ಜಾಗ ಆರ್ಯವರ್ಗ. ನೋಡ್ತೀರಿ ಏನ್ ಮಾಡ್ತೀನಿ ಅಂತ. ಅನುಸಿರಿ ಮನೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸುರೇಶ್ ಅಣ್ಣ, ನೀವೇನಿಲ್ಲಿ? ಮೀರಾ ಮ್ಯಾಮ್ ಕಳಿಸ್ಕೊಟ್ರು, ಇದನ್ನ ಪರ್ಸನಲ್ ಆಗಿ ಕೊಟ್ಬರೋಕೆ. ಮೀರಾ ಮಾಮ, ಏನಿದು? ಎಂಪ್ಲಾಯ್ಸ್ ಮ್ಯಾನ್ಯುವಲ್. ಹಾಗಂದ್ರೆ ಸುರೇಶ ನೀನು ಹೊರಡು. ಸರಿ ಸರ್. ಸುರೇಶ ಸರ್ ನಾನು ಇಲ್ಲಿರೋದನ್ನ ಆಫೀಸಲ್ಲಿ. ಇಲ್ಲ ಸರ್, ಬರ್ತೀನಿ ಸರ್. ಗುಡ್. ಸರ್, ಏನ್ ಸರ್ ಇದು? ಮೀರಾ ಮ್ಯಾಮ್ ಇದನ್ನ ಕಳ್ಸಿದಾರೆ ಅಂದ್ರೆ ನನ್ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡು ಲೆಟರು. ಹುಡುಗಿ ಯಾವ್ದ್ರಲ್ಲಿ ನೋಡಿದ್ರು ಭಯನೇ, ಅಂಥದ್ದೆಲ್ಲ ಏನಿರಲ್ಲ ಅಲ್ವಾ ಸರ್? ಅನು, ಇದು ಎಂಪ್ಲಾಯೀಸ್ ಮ್ಯಾನ್ಯುವಲ್ ಅಷ್ಟೇ, ನಿನಗೆ ಗೊತ್ತಿದೆ ಅಲ್ಲ. ಇದು ನೀನೊಬ್ಬಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕಳಿಸಿರ್ತಾರೆ. ಸರ್, ನಾನು ಕೆಲ್ಸಕ್ಕೆ ಜಾಯ್ನ್ ಆದಾಗ್ಲೇ ಈ ರೂಲ್ಸ್ಗೆಲ್ಲ ಒಪ್ಪಿಗೆ ಅಂತ ನಾನು ಸೈನ್ ಮಾಡಿದ್ನಲ್ಲ. ತಿರ್ಗಾ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಹೊಸದಾಗಿ ಸೇರಿಸಿರ್ತಾರೆ ಅಥವಾ ಕೆಲವು ಬದಲಾವಣೆಗಳು ಆಗಿರ್ತವೆ ಅಷ್ಟೇ. ಇದರಲ್ಲಿರೋ ಕೆಲವು ನಿಯಮಗಳು ಎಲ್ರಿಗೂ ಇಷ್ಟ ಆಗದೆ ಇರ್ಬೋದು. ಹಾ, ಸರಿಯಾಗಿ ಕೇಳಿಸ್ಕೋನು. ಆದರೆ ಕಂಪ್ನಿ ಪ್ರಕಾರ ಅವು ಎಲ್ಲರೂ ಒಳ್ಳೆಯದಕ್ಕೇನೆ. ಹೌದೌದು, ನೀವು ಮಾಡಿದ್ರೆ ಅದು ಒಳ್ಳೇದಕ್ಕೆ ಇರುತ್ತೆ ಸರ್.